ಅಷ್ಟೇ. ಆಮೇಲೆ ಕೈ ಎತ್ತಿ ಎತ್ತ ಅಂದ್ಬಿಟ್ಲ. ನಾನು ನಿಮ್ಗೆ ನಮ್ಮ ಗುಂಡಂಗೆ ಏನಾಯ್ತು? ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಷ್ಟೊಂದು ದಿನ ಆದಮೇಲೆ ವೀಡಿಯೋ ಮಾಡ್ತಿದ್ದೀನಿ. 9 ದಿನ ಆಯಿತು ನಾನು ವ್ಲಾಗ್ ಅಪ್ಲೋಡ್ ಮಾಡಿ. ಫಸ್ಟ್ನೇ ವೀಡಿಯೋ. ಇನ್ನೂ ನಾನು ವೀಡಿಯೋ ಮಾಡಿಲ್ಲ. ಆ್ಯಕ್ಚುಲಿ ಮಾಡಿದ್ದೆ, ಬಟ್ ಹಾಕೋಕ್ಕಾಗಿಲ್ಲ. ಅದ್ರದ್ದು ಒಂದು ಸ್ವಲ್ಪ ಕ್ಲಿಪ್ಸ್ ಎಲ್ಲ ನಾನು ಹಾಕ್ತೀನಿ. ನಮ್ಗೆ ಅಲ್ಲಿ ಕಾಲೇಜ್ ಸ್ಟಾರ್ಟ್ ಆಗಿಬಿಡ್ತು. ಸ್ಟಾರ್ಟಾಗಿ ನೆನೆಗೆ 6 ದಿನ ಆಯಿತು ಕಾಲೇಜ್ ಸ್ಟಾರ್ಟಾಗಿ. ನಮಗೆ ಕಾಲೇಜ್ಗೆ ಹೋಗ್ತಾಯಿದ್ದೀನಿ. ಕಾಲೇಜ್ ಲೈಫ್ ಒಂಥರ ಚೆನ್ನಾಗೈತೆ, ಒಂಥರ ಸ್ಟಾರ್ಟಿಂಗ್ ಅಲ್ವಾ. ಇವತ್ತು ಸಂಡೇ ನಾನು ವೀಡಿಯೋ ಮಾಡ್ತಿರೋದು. ಡೇಟ್ ಬಂದು 27/7/2025. ಆ್ಯಕ್ಚುಲಿ ಮತ್ತೆ ಏರ್ ಕಟ್ ಮಾಡಿಸ್ಲಾ ಬೇಡವಾ ಅಂತ ಅನ್ಕೊತಾ ಇದ್ದೀನಿ. ಇನ್ನೊಂದು ಸಲ ಕಟ್ ಮಾಡಿಸ್ಬೇಕಾ ಬೇಡ. ನಂಗೆ ಕೂದಲು ಕಟ್ ಮಾಡ್ಸೋಕ್ಕೂ ಇಷ್ಟ, ಕೂದಲು ಬೆಳೆಸೋಕ್ಕೂ ಇಷ್ಟ, ಎರಡೂ ಇಷ್ಟ. ಮಳೆ ಬರೋಂಗೆ ಆಗ್ತೈತೆ. ಮಳೆನ ಏನು ಅಂತಲೇ ಗೊತ್ತಾಯ್ತಿಲ್ಲ. ನೋಡಿ ಮಳೆಯೆಲ್ಲ ಹೆಂಗೆ ಬರ್ತೈತೆ ಅಂತ. ಇಷ್ಟು ದೊಡ್ಡದಾಗಿ ಮೇಲ್ಗಡೆ ಯಾವ ಪಕ್ಷಿನೇ ಇಲ್ಲ. ಅಯ್ಯೋ, ಯಾವುದೋ ಒಂದು ಆರಾಯ್ತು. ಏನಿದು ನೀರೆಲ್ಲ ಬೀಳ್ತೈತೆ. ನಂಗೆ ಒಂಥರ ಆಗ್ತೈತೆ. ಅದೇನೋ ಮಳೆ ನೀರೋ ಏನೋ. ಮಳೆ ನೀರು ಇಷ್ಟು ದಪ್ಪ ಇರಲ್ಲ. ಯಾವ್ದಾರು ಪಕ್ಷಿ ಸುಸು ಮಾಡ್ತಿರ್ಬೇಕು. ಟೆರೆಸ್ಗೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನೂ ಟಿಫನ್ ಮಾಡಿಲ್ಲ. 11 ಗಂಟೆ ಆಯಿತು ಅನಿಸುತ್ತೆ. ಇನ್ನೇನು ವಿಷಿಲ್ ಹೊಡಿದ್ರೆ ಟಿಫನ್ ಆಯ್ತಂತೆ. ಹೋಗಿ ತಿನ್ನಬೇಕು. ನಮ್ಮ ಮನೇಲಿ ಯಾವಾಗಲೂ ಸಂಡೇ ಲೇಟ್ ಟಿಫನ್ ಮಾಡೋದು. ನಾನು ಟಿಫನ್ ಮಾಡ್ಕೊಂಬರೋ ಅಷ್ಟೊತ್ತಿಗೆ ನೀವು ನನ್ನ ಕಾಲೇಜಲ್ಲಿ ಮಾಡಿದ್ದು ಕ್ಲಿಪ್ಸ್ ಹಾಕ್ತೀನಿ, ಅದನ್ನ ನೋಡ್ಕೊಬನ್ನಿ. ಓಕೆ, ಬನ್ನಿ ಮನೆಗೆ ಹೋಗೋಣ. ಟಿಫನ್ ಆಗಿದೆಯೋ ಅಂತ. ಮಮ್ಮಿ ಟಿಫನ್ ಆಯ್ತಾ? ನಾಳೆ ಹೆಂಗೆ ಕಾಣಿಸ್ತೀನಿ. ಅಲ್ಲಿ ಸೌಂಡ್ ಕಮ್ಮಿ ಕೊಡೆ. ಏ ಕನ್ನಡಿ ನೋಡ್ಕೊತಾ ಇದ್ದೀನಿ ಹೆಂಗೆ ಕಾಣಿಸ್ತೀನಿ ಅಂತ. ಟಿಫನ್ ತಿನ್ಕೊಂಡು ಬರ್ತೀನಿ. ಓಕೆ, ನಾನು ಕೆಳಗಡೆ ಬಂದು 10-15 ನಿಮಿಷ ಆಯಿತು. ಹಾಕ್ಬಿಟ್ಟಿದ್ದೆ ಸುತ್ತಲೂ. ಕೆಳಗಡೆ ಬಂದು 10 ನಿಮಿಷ ಏನೋ ಆಯಿತು. 10 ನಿಮಿಷ ಮೇಲೆ ಆಯಿತು. ನಮ್ಮಮ್ಮ ವಿಜಿಲ್ ಹೋಗಿಲ್ಲ ಅಂತ ಇದ್ರು. ನಾನೇ ವಿಜಿಲ್ ಹೋಗಿಸ್ಬಿಟ್ಟೆ. ಹೊಟ್ಟೆ ಸಖತ್ ಹಸಿತೈತೆ. 11:45 ಆಗೈತಿ. ಇಟ್ಟಿದ್ದೀನಿ ತುಂಬ ಹುಷಾರಾಗಿ ಬೀಳ್ಸ್ತೀಯಾ? ಆಗೈತೆ ಮೊಟ್ಟೆ ತಂದ್ಕೊಡ್ತಾಳೆ. ನಾನು ಇದು ಮಾಡಬಾರ್ದು. ಬೆಳಿಗ್ಗೆ ಹೊಟ್ಟೆ ಇದ್ದು ಪಾಪ ಬಂದರೆ ಅಷ್ಟೇ. ಆಮೇಲೆ ಆ್ಯಕ್ಚುಲಿ ನಾನು ರಾತ್ರಿ ಒಂದು ದೊಡ್ಡ ಜಗಳವನ್ನೇ ಆಡಿದ್ದೀವಿ ನಾನು ನಮ್ಮಕ್ಕ. ತಿನ್ಕೊಂಬರ್ತೀನಿ. ಇವಾಗ ಬಂದು ಸುತ್ತಿದ್ದೀನಿ. ಆಗಲೇ ಇಲ್ಲೇ ಟೈಮ್ ಆಗೋಯ್ತು. ಆಗಲೇ 9 ಬರೆ ಆಯಿತು. ಇಲ್ಲಿಂದ ರೆಸ್ಟ್ ಆಗ್ತೀನಿ. ಇವಾಗ ಕಾಲೇಜಿಗೆ ನಡ್ಕೊಂಡು ಹೋಗ್ತಿದ್ದೀನಿ. ಗೊತ್ತಿಲ್ಲ ನಿಮಗೆ ಕೇಳಿಸ್ತಾ ಇದ್ದೋ ಇಲ್ವೋ. ಟೈಮಾಗಿ ಹೋಗ್ಬಿಟ್ಟೈತಾಗಲೇ ಹೋಗ್ಬಿಟ್ಟು. ನಿಮ್ಮೆಲ್ರಿಗೂ ಹೇಳ್ತೀನಿ ನಾನು ಯಾವ ಕೋರ್ಸ್ ತೊಗೊಂಡಿದ್ದೀನಿ, ಯಾವ ಕಾಲೇಜ್ ಅಂತ. ನನ್ನ ಕಾಲೇಜ್ ಬಂದು RC ಕಾಲೇಜ್, ಬೆಂಗಳೂರಲ್ಲಿ ಇದೆಯಲ್ಲ ಅದು RC ಕಾಲೇಜ್. ನಾನೇನು ತೊಗೊಂಡಿದ್ದೀನಿ ಅಂದರೆ BBAಯಲ್ಲಿ ಏವಿಯೇಷನ್ ತೊಗೊಂಡಿದ್ದೀನಿ. ನೋಡಬೇಕು ಇವತ್ತು ಕ್ಲಾಸಲ್ಲಿ ಹೆಂಗೆ ಮಾಡ್ತಾರೆ, ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಎಲ್ಲ ನೋಡ್ಕೊಂಬಂದು ಇವತ್ತು ಕ್ಲಾಸ್ ಹೆಂಗಿರುತ್ತೆ ಅಂತ ಹೋಗ್ತಾ ಇದ್ದೀನಿ. ಇವಾಗ ನಡ್ಕೊಂಡು ಹೋಗ್ಬೇಕು. ಬಸ್ ಸ್ಟಾಪಿಂದ ಎಷ್ಟು ದೂರ ಐತೆ ಗೊತ್ತಾ? ನಂಗೆ ಫಸ್ಟೇ ನಡೆದ್ರೆ ಸುಸ್ತಾಗ್ಬಿಡುತ್ತೆ ಜಾಸ್ತಿ ದೂರ.
ಒಂಥರ ಇಲ್ಲೆಲ್ಲ ಸಕ್ಕಲಾಗೈತೆ. ಗೊತ್ತಿಲ್ಲ, ಕೇಳಿಸ್ತೈತೆ ಅಲ್ಲ. ಬೇಗ ಬೇಗ ಹೋಗ್ಬೇಕು. ಬನ್ನಿ ಹೋಗೋಣ, ಆಮೇಲೆ ಸಿಗ್ತೀನಿ. ಟೈಮ್ ಆಗ್ಬಿಟ್ಟೈತೆ, ನಾಳೆಯಿಂದ ಬೇಗ ಬರಬೇಕು. ಎಲ್ಲ ನನ್ನೇ ಆಮೇಲೆ ನೋಡಿ ನಮ್ಮ ಕಾಲೇಜ್ ಬಾಯ್. ಎಲ್ಲರೂ ಹಾಯ್ ಮಾಡಿ ನನ್ನ ವ್ಲಾಗ್ಗೆ. ಹುಡುಗಿರು ನೀವೆಲ್ಲ ಹಾಯ್ ಮಾಡ್ರಿ. ಯಾಕೆಲ್ಲ ಶೈ ಆಗ್ತಿದ್ದೀರಾ? ಕಾಣಿಸ್ತಿದ್ದೀನಾ? ಸ್ಟಾರ್ಟ್ ಮಾಡಲಾ? ಆನಲ್ಲೇ ಇದೆ ಅದು. ಇಲ್ಲ, ಇವಾಗ ಏನಂತ ಹೇಳಿ? ಹೇಳು ಏನಂತ ಹೇಳಿ ಅಂತ ನೋಡ್ಕೊಂಡು ಹೇಳ್ತೀನಿ. ನಾನು ವ್ಲಾಗ್ ಮಾಡ್ತಿಲ್ಲ, ಸುಮ್ಮನೆ ವಿಡಿಯೋ ಮಾಡ್ತೀನಿ. ಯಾರಿಗೆ ಕಾಲ್ ಮಾಡಿದೆ, ಪಿಕ್ ಮಾಡ್ತಾ ಇಲ್ಲ. ಇವಾಗ ಟಿಫನ್ ಮಾಡ್ಕೊಂಬಂದೆ. ಕಾಲೇಜ್ ಹೆಂಗಿತ್ತು ಏನು ಅನ್ನೋದೆಲ್ಲ ಹೆಂಗೆ ಕಾಣ್ತಿದ್ದೀನೋ ಗೊತ್ತಿಲ್ಲ. ಕಾಲೇಜು ಫಸ್ಟ್ ಹೋದಾಗ ಹೆಂಗಿತ್ತು ಅಂದರೆ, ಹೋದೆ, ಸುಮ್ಮನೆ ಕೂತಿದ್ದೆ. ಆಗಲೇ ನನಗೆ ಕಾಲೇಜ್ಗೆ ಹೋಗೋಕ್ಕೂ ಮುಂಚೆ ನಮ್ಮ ಕ್ಲಾಸಲ್ಲಿ ಒಬ್ಬರು ಫ್ರೆಂಡ್ ಆಗಿದ್ದು ರಕ್ಷಿತಾ ಅಂತ. ಹೋದೆ, 3rd ಫ್ಲೋರು. ಎಷ್ಟು ಹೊತ್ಕೊಂಡು ಹೋಗ್ಬೇಕು ಗೊತ್ತಾ? ಮತ್ತೆ ಬಸ್ ಇಳಿದ್ಬಿಟ್ಟು ಬಸ್ಸಿಂದನೂ ನಡ್ಕೊಂಡೋಗಿ ಮತ್ತೆ ಕಾಲೇಜ್ ಒಳಗೆ ಹೋಗಿ ಮತ್ತೆ 3 ಫ್ಲೋರ್ ಹತ್ತಬೇಕು. ನನ್ನ ಅಷ್ಟು ಕೇಳಿಸ್ತೈತೆ. ಬನ್ನಿ ಮೇಲಕ್ಕ. ಕಾಲೇಜು ಚೆನ್ನಾಗಿತ್ತು. ಫಸ್ಟೇ ಹೋದಾಗ ಒಂಥರ ಆಯ್ತಿತ್ತು. ಕ್ಲಾಸಿಗೆ ಬಂದರು ಮ್ಯಾಮು ಎಲ್ಲನೂ ಹೇಳ್ತಿದ್ರು. ಒಂಥರ ನನಗೆ ಅವ್ರು ಮಾತಾಡುವಾಗಲೇ ಸಾಕಷ್ಟಿಟ್ಟು ಹಂಗೆ ಹಿಂಗೆ ಅಂತೆಲ್ಲ ಫುಲ್ ಭಯ ಬಂದಿಯೋ. ನಾನು ಡಿಗ್ರಿಗೆ ಬಂದಿದ್ದೀನ, ಸ್ಕೂಲಿಗೆ ಬಂದಿದ್ದೀನ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಫಸ್ಟೇ ಹಂಗಾಗಿತ್ತು. ಆಮೇಲೆ ಸರಿ ಅಂದ್ಬಿಟ್ಟು ಕೂತಿದ್ವಿ. ಇನ್ನೊಬ್ಬರು ಮ್ಯಾಮ್ ಬಂದರು, ಸಾಫ್ಟ್ ಸ್ಕಿಲ್ ಅವ್ರು ಬಂದರು. ಅವರೆಲ್ಲ ಹೋಗುವಾಗ CR ಯಾರು ಆಗ್ತೀರಾ ಅಂತ ಅಂದರು. ನಾನು PUC ಓದುವಾಗೆಲ್ಲ CR ಹೆಂಗೆ ಮಾಡ್ತಿದ್ರು ಅಂದರೆ, ಜಾಸ್ತಿ ಜನ ಇದ್ರು ನಮ್ಮ ಕ್ಲಾಸಲ್ಲಿ, ಒಂದು 95 ಈ ಥರ ಇದ್ದರು. ಯಾರು CR ಆಗ್ತೀರ ಅಂದರೆ ಎಷ್ಟೊಂದು ಜನ ಕೈ ಎತ್ತಿದ್ರು ಆಯಿತಾ. ಅದಕ್ಕೆ ವೋಟಿಂಗ್ ಮಾಡಿಸಿದ್ರು ನಮ್ಮ ಕಾಲೇಜಲ್ಲಿ, PU ಕಾಲೇಜಲ್ಲಿ. ಅದಕ್ಕೆ ನಾನೇನು ಅಂದ್ಕೊಂಡೆ, ನನಗೆ CR ಆಗಬೇಕು ಅಂತ ಇಷ್ಟ ಇತ್ತು. ಡಿಗ್ರಿಗೆ ಹೋದ್ಮೇಲೆ CR ಆಗಬೇಕಪ್ಪ ನಾನು. ಅದೇ PUC ಆಗಕ್ಕೆ ನಂಗೆ ಇಷ್ಟ ಇರಲಿಲ್ಲ, ಡಿಗ್ರಿಗೆ ಹೋದ್ಮೇಲೆ ನಾನು ಆಗಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಅಂದ್ಕೊಂಡೆ ವೋಟಿಂಗ್ ಮೇಲೆ ಹೋಗುತ್ತೆ ಅಂತೆಲ್ಲ ಅಂದ್ಕೊಂಡ. ಮ್ಯಾಮ್ ಅಂದರು, ಯಾರು CR ಆಗ್ತೀರಾ ಅಂದರು. ನಾನು ನನ್ನ ಫ್ರೆಂಡ್ಗೆ ಹೇಳಿದ್ದೆ ಫಸ್ಟ್ ನಂಗೆ CR ಆಗಬೇಕು ಅಂತ ಐತೆ ಅಂತ. ಅವ್ಳು ಕೈ ಎತ್ತು ಅಂದ್ಬಿಟ್ಲ. ನಾನು ಹಿಂಗೆ ತಿರೋದು ಮಾತ್ರ ಒಳ್ಳೆ ಕೈ ಎತ್ಬಿಟ್ಟಿದ್ದೀನಿ. ನನಗೇನೆ ಒಂಥರ ಆಗೋಯ್ತು. ಆಮೇಲೆ ಸರಿ ಅಂದ್ಬಿಟ್ಟು ಇವಾಗ ನಾನೇ ಸದ್ಯಕ್ಕೆ ಕ್ಲಾಸ್ CR ಆಗಿದ್ದೀನಿ. ಆಮೇಲೆ ಇನ್ನೊಂದು ಮ್ಯಾಮ್ ಬಂದ್ಬಿಟ್ಟು ಮಾರ್ಕ್ಸ್ ನೋಡ್ಬಿಟ್ಟು ಇನ್ನೊಂದು CR ಆಗಿ ಮಾಡಿದ್ರು ಅಷ್ಟೇ. ಒಂಥರ ಚೆನ್ನಾಗೈತೆ. ಮತ್ತೆ ವೋಟಿಂಗ್ ಮಾಡಿ CR ಮಾಡ್ಬೋದು, ಗೊತ್ತಿಲ್ಲ. ನಮ್ಮ ಕ್ಲಾಸಲ್ಲಿ ಯಾರಿಗೂ ಅಷ್ಟು CR ಆಗೋಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಯಾರೂ ಕೈಯೇ ಎತ್ತಿರಲಿಲ್ಲ ಅವತ್ತು. ಆಫ್ಟಾಗೆ ಬಿಡ್ತಾಯಿದ್ರು, ಗೊತ್ತಿಲ್ಲ ನಾಳೆ ಹೆಂಗೆ ಕ್ಲಾಸ್ ನಡೆಯುತ್ತೆ ಅಂತ. ಒಂಥರ ಹೆಂಗೆ ಅಂದರೆ ಅದ್ರ ಬಗ್ಗೆ ಹೇಳಬೇಕು. ನನಗೆ ಆ್ಯಕ್ಚುಲಿ ಡ್ರಾಯಿಂಗ್ ಮಾಡೋಕ್ಕೆ ಬರಲ್ಲ. ಮ್ಯಾಮ್ ಬಂದ್ಬಿಟ್ಟು ಮೊನ್ನೆ ನನಗೆ ಹೆಂಗೆ ಹೇಳಿದ್ರು ಅಂದರೆ, ಏನಂತಾರೆ ಡ್ರಾಯಿಂಗ್ ಮಾಡಬೇಕು, ಡ್ರಾಯಿಂಗ್ ಏರೋಪ್ಲೇನ್ ಬಿಡಿಸೋದೆಲ್ಲ ಇರುತ್ತೆ ಅಂದರು. ನಾನು ಅಯ್ಯೋ ಯಾಕಾದರೂ ತಗೊಂಡು ಕೋರ್ಸ್ ಬಗ್ಗೆ ಗೊತ್ತಿಲ್ಲ ಏನಿಲ್ಲ ತಗೋಬಿಟ್ಟೆ. ನಾನು ಆ್ಯಕ್ಚುಲಿ ಗೂಗಲಲ್ಲಿ ಸರ್ಚ್ ಮಾಡಿದಾಗಲೇ ಬೇರೆ ಥರ ಇತ್ತು, ಕ್ಲಾಸು ಕಾಲೇಜ್ಗೆ ಹೋದಾಗಲೇ ಇನ್ನೊಂದು ಥರ ಇತ್ತು. ಡ್ರಾಯಿಂಗ್ ಎಲ್ಲ ಇತ್ತಂತೆ. ಏನೂ ಮಾಡೋಕ್ಕಾಗಲ್ಲ, ಡ್ರಾಯಿಂಗ್ ಕಲಿಯೋಣ. ಆಮೇಲೆ ರೋಡಲ್ಲಿ ಹೋಗುವಾಗೆಲ್ಲ ವೀಡಿಯೋ ಮಾಡೋಕ್ಕೋಸ್ಕರ ಆಗ್ತಾಯಿತ್ತು ನನಗೆ. ಆಮೇಲೆ ಅವಾಗ ಅಂದ್ಕೊಂಡೆ, ಈ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈ ನಾಚಿಕೆ ವೀಡಿಯೋ ಮಾಡೋಕ್ಕೆ ಒಂಥರ ಆಗುತ್ತೆ.
ಮಾತಾಡ್ತಾ ಇರಬೇಕು ಫೋನ್ ಇಟ್ಕೊಂಡು, ಯಾರು ಏನಾದರೂ ಅಂದ್ಕೊಂಡೆ ಅಂತ ಅವಾಗ ಅನ್ನಿಸ್ತಾ ಇತ್ತು. ರಜಾ ಕೊಟ್ಟಾಗ ಎಷ್ಟು 4 ತಿಂಗಳೇನೋ ಕೊಟ್ಟಿರೋದು, ಅಲ್ಲಿ ಒಂದೂವರೆ ತಿಂಗಳು ಮಲ್ಗಿ ಸೋಂಬೇರಿ ಆಗಿಬಿಟ್ಟಿದ್ದೆ ನಾನು. ಅದಕ್ಕೆ ಇವಾಗಿನ ಕೈಯೆಲ್ಲ ಹಿಂಗೆ ಇಟ್ಕೊಂಡ್ರೆ ಕೈಯೆಲ್ಲ ನೋವ್ತೈತೆ ಒಂದು 2 ನಿಮಿಷಕ್ಕೆ. ಆ್ಯಕ್ಚುಲಿ ನಾನು ರಾತ್ರಿ ನನಗೇನೋ ಗೊತ್ತಿಲ್ಲ, ಡೈರಿ ಬರಿಬೇಕು ಅಂತ ಅನ್ನಿಸ್ತು. ನಂಗೆ ಇದುವರೆಗೆ ಯಾವತ್ತೂ ಅನಿಸಿರಲಿಲ್ಲ. ಫಸ್ಟ್ ಟೈಮ್ ನಾನು ಡೈರಿ ಬರಿಬೇಕು ಅನ್ನಿಸ್ತು, ಅವಾಗ ಡೈರಿ ಹುಡುಕಿ ಬರ್ತಿದ್ದೀನಿ. ಆ ಡೈರಿಗೆ ಒಂದು ನೇಮ್ ಇಟ್ಟಿದ್ದೀನಿ, ಬುಕ್ಕಿ ಅಂತ. ಚೆನ್ನಾಗೈತಲ್ವಾ ಹೆಸರು, ಬುಕ್ಕಿ. ನಿನ್ನೆನ ಸ್ಟಾರ್ಟ್ ಮಾಡಿದ್ದೀನಿ, ಎಲ್ಲರೂ ಬರಿಬೇಕು ಅದರಲ್ಲಿ ಅಂದ್ಕೊಂಡಿದ್ದೀನಿ. ನಮ್ಮ ಕ್ಲಾಸವರೆಲ್ಲ ಕೇಳ್ತಾಯಿದ್ರು ವ್ಲಾಗ್ ಹಾಕು, ಇನ್ನೂ ಯಾಕೆ ನಿನ್ನ ವೀಡಿಯೋ ಮಾಡಿಲ್ಲ ಅಂತ. ಆಮೇಲೆ ನಾನು ಇವತ್ತು ನನ್ನ ಫ್ರೆಂಡ್ ಬರ್ತಡೇ ಇತ್ತು ಬಿಂದು ಅಂತ, ಅವಳು ಫೋನ್ ಮಾಡಿದ್ರೆ ಅವಳೇನು ಒಂದು ವ್ಲಾಗ್ಗೆ ಸುಸ್ತಾಗ್ಬಿಟ್ಟ ನೀನು ಅಂತ ಇದ್ಲು ಅವಳು. ಇಲ್ಲ ಮಾಡಬೇಕು ವ್ಲಾಗು. ಆ್ಯಕ್ಚುಲಿ ನನ್ನ ಫೋನ್ ಕ್ಯಾಮ್ರಾ ಚೆನ್ನಾಗಿಲ್ಲ, ಆಮೇಲೆ ನಾನು ಮಾತಾಡೋದು ಅದರಲ್ಲಿ ನೀಟಾಗಿ ಒಂದೊಂದ್ಸಲ ಕೇಳಿಸಲ್ಲ. ನಿಮಗೆಲ್ಲ ನನ್ನ ವ್ಲಾಗಲ್ಲಿ ಒಂದು ಹೊಸ ಪರಿಚಯ ಮಾಡಿಸ್ಕೊಡ್ತೀನಿ. ಅದು ಯಾರಂದರೆ ಗುಂಡ. ಇವ್ನು ನಮ್ಮ ಬಿಲ್ಡಿಂಗಲ್ಲೇ ಇರ್ತಾನೆ, ಅವಳು ತಿನ್ನೋದು ಮಲಗೋದು ಇಷ್ಟೇ, ಇನ್ನೇನು ಮಾಡಲ್ಲ. ನಮ್ಮ ಗುಂಡ ಹಿಂಗೆ ಆಡೋದು ಯಾವಾಗಲೂ. ವಿಡಿಯೋ ನೋಡಿ, ಅಲ್ಲಿ ನಮ್ಮ ಗುಂಡಂಗೆ ಏನಾಯಿತು ಯಾಕೋ. ನಾನು ಎಷ್ಟು ಜೋರಾಗಿ ಮಾತಾಡ್ತೀನಿ ಅಂದರೆ ವೀಡಿಯೋ ಆನ್ ಮಾಡಿದ ತಕ್ಷಣ ಅದೇನೋ ವಾಯ್ಸ್ ಡೌನ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಸದ್ಯಕ್ಕೆ ನಾನು ಏನೇನು ಕಲಿತಾ ಇದ್ದೀನಿ ಅಂದರೆ ಏನೇನೋ ಕಲಿಬೇಕು ಅಂದ್ಕೊಂಡಿದ್ದೀನಿ, ಅದನ್ನೆಲ್ಲ ಕಲಿಬೇಕು. ನಾನು ಕಲಿತ ಮೇಲೆ ನಾನು ಅದರಲ್ಲಿ ಏನಾದರೂ ಚೆನ್ನಾಗಿ ಕಲ್ತು ನಾನು ಅಂದ್ಕೊಂಡಿದ್ದೆಲ್ಲ ಆದರೆ ನಿಮಗೂ ತೋರಿಸ್ತೀನಿ. ಆಮೇಲೆ ನಿಮಗೂ ಹೇಳ್ತೀನಿ ಏನೇನು ಅಂದ್ಕೊಂಡಿದ್ದೆ, ಏನೇನೆಲ್ಲ ಆಯಿತು ಅನ್ನೋದನ್ನ. ಆ್ಯಕ್ಚುಲಿ ಡೈಲಿ ರೊಟೀನ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಒಂದು ವಾರ ತಳ್ಳೆ ಬಿಟ್ಟು ಏನೂ ಮಾಡ್ತಾನೆ ಇಲ್ಲ. ಮಾಡಲೇಬೇಕು ಆ ಥರ ಹತ್ರ ಡಿಸೈಡ್ ಮಾಡಿಬಿಟ್ಟೆ. ಬುಕ್ಕಿಲಿ ಅವ್ರ ಹತ್ರ ಇರ್ತಾಯಿದ್ದೆ ಬರೀ ಇವಾಗ ಇಲ್ಲ, ನಾನು ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಲೇಬೇಕು. ಇದೆಲ್ಲ ಯಾರಿಗೆ ನೆನಪೈತೆ, ಚಿಕ್ಕವರಿದ್ದಾಗ ನಾವು ಆಟ ಆಡ್ತಿದ್ವಿ ಇದರಲ್ಲಿ. ಕಳ್ಳಿ ಬಂದು ಬಾಗಿಲು ಮುಚ್ಕೊ ಅಂತ. ಆ್ಯಕ್ಚುಲಿ ಬರೆಯೋಕೆ ಕೊಟ್ಟವ್ರು ನಮ್ಗೆ ಅಸೈನ್ಮೆಂಟು ಬರೀಬೇಕು, ಜಾಸ್ತಿ ಐತೆ ಬರೆಯೋದು ಎಲ್ಲ. ಅಂಗಡಿ ಹೋಗಿ ಬುಕ್ ತರಬೇಕು ಇವಾಗ. ಎಷ್ಟು ಬುಕ್ಕೆಲ್ಲ ಲೆಕ್ಕ ಹಾಕ್ತಾಯಿದ್ದೀನಿ. 100 ಪೇಜಸ್ ತರದ, 200 ತರದ ಹೋಗಬೇಕು ಇವಾಗ ಅಂಗಡಿ ಹತ್ರ. ಬರೀಬೇಕು, ಎಷ್ಟೊಂದೈತೆ ಬರೆಯೋದು. ಅಷ್ಟೇ ಬರೆಯೋದು ಬಿಟ್ಟರೆ ಇವತ್ತು ನಂಗೆ ಇನ್ನೇನಿಲ್ಲ. ಅಸೈನ್ಮೆಂಟ್ ಬರೆದು ಮತ್ತು ಸಿಲಬಸ್ನೆಲ್ಲ ಬೇರೆ ಬುಕ್ಕಲ್ಲಿ ಬರೆದು ನೋಟ್ಸ್ಗೆಲ್ಲ ಹಾಕಿ ಮಾಡಬೇಕೆಲ್ಲ. ರಫ್ ಬುಕ್ಕಲ್ಲಿ ಬರ್ತಿಟ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ನೋಟ್ಸೇ ಇಡೋಲ್ಲ ಫಸ್ಟ್ ಆಫ್ ಆಲ್. ಏನೇ ಮಾಡಿದ್ರು 1-2 ದಿನ ಅಷ್ಟೇ ನಾನು ನೋಟ್ಸ್ ಅಂತ ಇಡೋದು. ಅದು ಮುಂದೆ ದಿನಕ್ಕೆ ಮತ್ತೆ ರಫ್ ಬುಕ್ಕೆಲ್ಲ ಬಿದ್ದಿರುತ್ತೆ. ಇನ್ನೆಲ್ಲಾದರೂ ಕರೆಕ್ಟಾಗಿ ನೋಟ್ಸ್ ಎಲ್ಲ ಬರೆದಿಕ್ಕೋಬೇಕು, ಯಾಕಂದರೆ ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು. ಬರೆದ್ಬಿಟ್ಟು ಆಮೇಲೆ ತೋರಿಸ್ತೀನಿ ಹಿಂಗೆ ಬರೆದೆ ಅಂತ. ಆ್ಯಕ್ಚುಲಿ ಬರೆದಿದ್ದೆಲ್ಲ ಸಂಜೆನೇ ಮುಗೀತು. ಇವಾಗ ಹೋಗಿ ಈ ವಿಡಿಯೋ ಎಡಿಟ್ ಮಾಡ್ತಾಯಿದ್ದೆ ನಾನು. ಬುಕ್ಕೆಲ್ಲ ಆಗಂಗೆ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ ನಾನು. ಹೋಗಿ ಎಡಿಟ್ ಮಾಡ್ತಾಯಿದ್ದೆ. ವ್ಲಾಗ್ನ ಎಂಡ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಅದೇನೂ ಮಾಡೇ ಇಲ್ಲ. ಇವಾಗ ಮಾಡಬೇಕು ಅಂತ ಮತ್ತೆ ಫೋನ್ ಎತ್ಕೊಂಡ್ಬಂದಿದ್ದೀನಿ. ಆಗಲೇ ಎಡಿಟಿಂಗ್ ಎಲ್ಲ ಆಗೈತೆ. ಇದೊಂದು ಕ್ಲಿಪ್ ಹಾಕಬೇಕು. ಏನೂ ಎತ್ತಿಕ್ಕಿಲ್ಲ, ಹೆಂಗೆ ಬರೆದಿದ್ದೀನಿ ಅಂತ ತೋರಿಸ್ತೀನಿ ನಾನು. ಇದೇ ನನ್ನ ಹ್ಯಾಂಡ್ ರೈಟಿಂಗ್, ಇಂಗ್ಲೀಷ್ ಇದು ಕನ್ನಡ ಹ್ಯಾಂಡ್ ರೈಟಿಂಗ್ ನಂದು. ಹಿಂಗೈತೆ ನನ್ನ ಕನ್ನಡ ಹ್ಯಾಂಡ್ ರೈಟಿಂಗು. ಆಮೇಲೆ ಇನ್ನೊಂದು ಬುಕ್ ಇಟ್ಟಿದ್ದೀನಿ, ಅದಕ್ಕಿನ್ನ ಏನಂತಾರೆ, ಇದಕ್ಕೆ ಪಿಕ್ಚರ್ಸ್ ಎಲ್ಲ ಏನೋ ಅಂಟಿಸ್ಬೇಕು. ಅದೆಲ್ಲ ಇವಾಗ ಈ ಪಿಕ್ಚರ್ಸ್ನೆಲ್ಲ ಕಟ್ ಮಾಡಿ ಅಂಟಿಸ್ಬೇಕು. ನಂಗೆ ಕಟ್ ಮಾಡೋಕ್ಕೆ ಬರಲ್ಲ ಅಂತ ಹಂಗೆ ಬಿಟ್ಟಿದ್ದೀನಿ. ನಮ್ಮ ಅಕ್ಕ ಮಾತಾಡ್ಸಂಗಿದ್ರೆ ನಮ್ಮ ಅಕ್ಕ ಕಟ್ ಮಾಡಿ ಕೊಡ್ತಿದ್ಲು, ಆದರೆ ನಮ್ಮ ಅಕ್ಕ ಸದ್ಯಕ್ಕೆ ಮಾತಾಡಿಸ್ತಿಲ್ಲ. ಇವಾಗ ನಮ್ಮ ಅಮ್ಮನ ಹತ್ರ ಕಟ್ ಮಾಡಿಸ್ಕೊಂಡು ಅಂಟಿಸ್ಬಿಟ್ಟು ಬೆಳಿಗ್ಗೆ ಕಾಲೇಜಿಗೆ ತೊಗೊಂಡೋಗ್ಬೇಕಷ್ಟೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನನ್ನ ವೀಡಿಯೋ ನೋಡೋಕ್ಕೆ ಎಲ್ಲ ಕನ್ನಡ ವ್ಲಾಗರ್ಸ್ಗೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.